ಮಂಡ್ಯದಲ್ಲಿ ಧ್ವಜ ದಂಗಲ್ ಯಾವ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಅಂತ ಬೆಳಗ್ಗೆಯಿಂದ ಕೂಡ ನಾವು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ. ಹೇಗೆ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿದ್ರು, ಮೆರವಣಿಗೆಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಹಿಂದೂಪರ ಸಂಘಟನೆಗಳು ಮಾಡ್ಕೊಂಡಿದ್ವು ಅಂತ ಈ ಡೀಟೇಲ್ಸ್ ಮುಂದುವರೆದ ಭಾಗವಾಗಿ ನೋಡ್ತಾ ಹೋಗೋಣ. ಮಂಡ್ಯಪೇಟೆಯ ಬೀದಿಯಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ವಾಕ್ಸಮರ ಕೂಡ ಏರ್ಪಟ್ಟಿದೆ. ಬೇರೆ ಮಾರ್ಗದಲ್ಲಿ ಹೋಗಿ ಅಂತ ಪೊಲೀಸರು ಹೇಳಿದ್ದಕ್ಕೆ ಸಿಟ್ಟಾಗಿದ್ದಾರೆ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು. ಮಂಡ್ಯ ರೈಲ್ವೆ ನಿಲ್ದಾಣದ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಜನ ಸಿಕ್ಕಾಪಟ್ಟೆ ಜಮಾಯಿಸಿದ್ದಾರೆ. ಡಿಸಿ ಕಚೇರಿವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆ ನಡೀಲಿಕ್ಕಿದೆ, ಅದು ಆರಂಭ ಕೂಡ ಆಗಿದೆ. ಜೈ ಶ್ರೀರಾಮ್ ಜೈ ಹನುಮಾನ್ ಎನ್ನುವಂತಹ ಘೋಷವಾಕ್ಯಗಳನ್ನ ಹಿಂದೂ ಕಾರ್ಯಕರ್ತರು ಮೊಳಗಿಸ್ತಾ ಇದ್ದಾರೆ. ಈ ವೇಳೆ ಒಂದು ಸ್ಪೆಸಿಫಿಕ್ ಜಾಗದಲ್ಲಿ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ವಾಗ್ವಾದ ಆಗಿದೆ. ಈ ರೋಡ್ ಬೇರೆ, ಇನ್ನೊಂದು ರೋಡ್ ಅನ್ನ ನೀವು ಫಾಲೋ ಮಾಡಿ ಅಂತ ಹೇಳಿದಕ್ಕೆ ಆ ಇನ್ಸ್ಟ್ರಕ್ಷನ್ಗೆ ಒಪ್ಪಲಿಲ್ಲ ಪ್ರತಿಭಟನಾಕಾರರು. ಸ್ವಲ್ಪ ಟೈಮ್ ಅಲ್ಲಿ ಗೊಂದಲ ಕೂಡ ನಿರ್ಮಾಣ ಆಯ್ತು. ನೋಡ್ತಾ ಇದ್ದೀರಾ ಯಾವ ಸಂಖ್ಯೆಯಲ್ಲಿ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಮುಂದಾಗಿದ್ದಾರೆ ಅಂತ. ವಿಎಚ್ಪಿ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ಬಜರಂಗ ಸೇನೆ, ಈ ತರ ನಾನಾ ರೀತಿಯ ಹಿಂದೂ ಕೆಲಸಗಳನ್ನ ಮಾಡುವಂತಹ ಅಂಗ ಸಂಸ್ಥೆಗಳು ಜಾಯಿನ್ ಆಗಿದ್ದಾವೆ. ಪ್ರತಿಭಟನೆಯ ಕಿಚ್ಚು ಸಂಘರ್ಷವನ್ನ ನಾವು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅನ್ನೋ ಶಪಥ. ಇನ್ನೊಂದು ಹಂತ ಅಂದ್ರೆ ಹನುಮಧ್ವಜ ಮರುಸ್ಥಾಪನೆಯ ಪಟ್ಟು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿನಯ್. ಹೋರಾಟದ ಸ್ವರೂಪ ಈಗ ಯಾವ ಹಂತದಲ್ಲಿದೆ? ಎಷ್ಟು ಜನ ಜಮಾಯಿಸಿದ್ದಾರೆ ಹೋರಾಟಕ್ಕೆ ಸಾಥ್ ಕೊಡೋ ನಿಟ್ಟಿನಲ್ಲಿ? ಮಮತಾ, ಈಗಾಗಲೇ ಹಿಂದೂಪರ ಸಂಘಟನೆಗಳ ಒಂದು ಪ್ರತಿಭಟನಾ ಮೆರವಣಿಗೆ ಆರಂಭವಾಗಿರುವಂತದ್ದು ನಗರದ ರೈಲ್ವೆ ನಿಲ್ದಾಣದ ಬಳಿ ಇರುವಂತಹ ಆಂಜನೇಯ ಸ್ವಾಮಿ ದೇವಾಲಯದಿಂದ ಡಿಸಿ ಕಚೇರಿವರೆಗೂ ಕೂಡ ಮೆರವಣಿಗೆ ಆರಂಭವಾಗಿದೆ. ಈಗಾಗಲೇ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಬಂದಂತ ಮೆರವಣಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಸಿ ಕಚೇರಿಯನ್ನು ತಲುಪಲಿದೆ. ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಸುಮಾರು 500ಕ್ಕೂ ಹೆಚ್ಚು ಹಿಂದೂಪರ ಕಾರ್ಯಕರ್ತರು ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಜೈ ಶ್ರೀರಾಮ್ ಜೈ ಹನುಮಾನ್ ಘೋಷಣೆಗಳನ್ನ ಕೂಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ರಾಜ್ಯ ಸರ್ಕಾರವೇ ಒಂದು ಹನುಮಧ್ವಜವನ್ನ ತೆರವು ನೀಡಲಿಕ್ಕೆ ಸೂಚನೆಯನ್ನ ನೀಡಿದೆ. ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅನ್ನೋದು ಆಕ್ರೋಶದ ನುಡಿಗಳು ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಕೇಳ್ತಾ ಇರುವಂತದ್ದು. ಸಾಕಷ್ಟು ಆಕ್ರೋಶವನ್ನ ಇಲ್ಲಿ ಹೊರ ಹಾಕ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ ಹಲವು ದಿನಗಳಿಂದಲೂ ಕೂಡ ಆ ಒಂದು ಗ್ರಾಮದಲ್ಲಿ ಬೂದಿ ಮುಚ್ಚಿದ ಕೆಂಡದಂತ ವಾತಾವರಣ ಇತ್ತು. ಇವತ್ತು ಮಂಡ್ಯ ಬಂದ್ಗೂ ಕೂಡ ಕರೆಯನ್ನ ನೀಡಲಾಗಿತ್ತು. ಅದರ ಜೊತೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ಹಮ್ಮಿಕೊಂಡಿದ್ದಂತ ಸಾಕಷ್ಟು ಹಿಂದೂ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಸರ್ಕಾರದ ವಿರುದ್ಧ ಸಾಕಷ್ಟು ಘೋಷಣೆಗಳನ್ನ ಕೂಗ್ತಿದ್ದಾರೆ. ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ನೀಡಿರುವಂತಹ ಕರೆ ಏನಿದೆ, ಈ ಒಂದು ಕರೆಗೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಒಂದಷ್ಟು ಹಿಂದೂ ಸಂಘಟನೆಗಳ ಮುಖಂಡರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ನಿಮ್ಮ ಒಂದು ಮನವಿಗೆ ಜಿಲ್ಲಾಡಳಿತ ಒಪ್ಪುತ್ತಾ? ಈ ಹೋರಾಟ ಇಲ್ಲೇ ನಿಲ್ಲುತ್ತಾ ಮುಂದುವರಿಯುತ್ತಾ, ಹೇಗೆ ಅಂತ? ಧ್ವಜ ಆರಿಸ್ತೀವಿ. ಧ್ವಜ ಏನು ಆರ್ಸಕ್ ಬಿಡ್ಲಾ ಅಂತಂದ್ರೆ ಇದು ಈಗಲೇ ನಿಲ್ಲಲ್ಲ, ಇನ್ನು ಮುಂದಕ್ಕೆ ಜಾಸ್ತಿ ಆಗ್ತಾ ಇದೆ ಹೊರತು ಕಮ್ಮಿ ಆಗಲ್ಲ. ಇದು ಬೇಗ ಕೂಡಲೇ ಜಿಲ್ಲಾಡಳಿತ ಒಂದು ಸೂಕ್ತ ಕ್ರಮ ಕೊಂಡು ಇದನ್ನ ಮೊನ್ನೆ ಶಾಂತ ರೀತಿಯಿಂದ ಇದು ಮಾಡಬೇಕು. ಜನರೆಲ್ಲ ಒಂದಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಶೀಘ್ರದಲ್ಲೇ ಇದು ಬಗೆಹರಿಸಬೇಕಂತ ಜಿಲ್ಲಾಡಳಿತಕ್ಕೆ, ಸಚಿವರಿಗೆ, ಶಾಸಕರಿಗೆ ಎಲ್ಲ ಮನವಿ ಮಾಡ್ತೀನಿ. ಬಹಳ ಪ್ರಮುಖವಾಗಿ ಸರ್ಕಾರವೇ ತೆರವು ಮಾಡಿದೆ, ಇದರಲ್ಲಿ ರಾಜಕೀಯ ಮಾಡ್ತಿದೆ ಅನ್ನೋದು ಕೂಡ ಆರೋಪ ಇರುವಂತದ್ದು. ಹೌದು, ಇದು ರಾಜಕೀಯ ಮಾಡ್ತಿರೋದು. ಇದು ಯಾವುದೇ ಕಾರಣಕ್ಕೂ ಹನುಮನ ಧ್ವಜವನ್ನು ಆರಿಸ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್ ಅಂತ ಇದು ಕೆರಗೋಡು ಗ್ರಾಮಸ್ಥರು ಹಾಗೂ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಮಾತು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಆ ಗ್ರಾಮದಲ್ಲಿ ಧ್ವಜ ತೆರವಿಗೆ ನಾವು ಒಪ್ಕೊಳ್ಳೋದಿಲ್ಲ, ಮುಂದೆ ಆದ್ರೂ ಕೂಡ ಅಲ್ಲಿ ಧ್ವಜವನ್ನು ಆರಿಸ್ತೀವಿ ಅನ್ನೋದು ಕೂಡ ಅವರ ಆಗ್ರಹ ಆಗಿರುವಂತದ್ದು. ಮಮತಾ, ಇಲ್ಲಿ ರಾಜಕೀಯವಾಗಿ ಬೆಂಬಲ ಸಿಕ್ಕಿದ್ರೆ ಈ ಹೋರಾಟಕ್ಕೆ ಇನ್ನಷ್ಟು ಬಲ ಸಿಗ್ತಾ ಇತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಮೂಡುತ್ತೆ. ಬಿಕಾಸ್ ಮೊದಲ 2 ದಿನ ವಿವಾದ ಆದ ಮೊದಲ 2 ದಿನ ಇದ್ದಂತಹ ಉತ್ಸಾಹ, ಇದ್ದಂತಹ ಜನರ ಸಂಖ್ಯೆ ಇವತ್ತು ಸ್ವಲ್ಪ ಮಟ್ಟಿಗೆ ಕಡಿಮೆ ಕಾಣಿಸ್ತಾ ಇದೆ. ಇದಕ್ಕೆ ರಾಜಕೀಯ ಬೆಂಬಲ ಸಿಗದೇ ಇರೋದು ಕೊರತೆ ಕಾರಣ ಅಂತ ಅನಿಸ್ತಾ ಇದೆಯಾ, ಹೇಗೆ? ಖಂಡಿತ ಮಮತಾ, ಯಾಕಂದ್ರೆ ಈ ಹಿಂದೆ ಏನೋ ಆ ಒಂದು ಕೆರಗೋಡು ಗ್ರಾಮಸ್ಥರು ಮಾಡಿದಂತ ಮೊದಲ ದಿನದ ಹೋರಾಟ ಏನಿದೆ, ಆ ಒಂದು ಹೋರಾಟಕ್ಕೆ ಪಕ್ಷಾತೀತವಾಗಿ ಬೆಂಬಲ ಸಿಕ್ಕಿತ್ತು. ಜೊತೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಅಧಿಕೃತವಾಗಿ ಬೆಂಬಲವನ್ನ ಘೋಷಣೆ ಮಾಡಿದ್ವು. ಸಾಕಷ್ಟು ನಾಯಕರು, ರಾಜ್ಯ ನಾಯಕರು ಸೇರಿದಂತೆ ಎಲ್ಲರೂ ಕೂಡ ಬಂದು ಆ ಒಂದು ಪ್ರತಿಭಟನೆಗೆ, ಹೋರಾಟಕ್ಕೆ ಬೆಂಬಲವನ್ನ ನೀಡಿದ್ರು. ಆದ್ರೆ ಇವತ್ತಿನ ಒಂದು ವಿಶ್ವ ಹಿಂದೂ ಪರಿಷತ್ನ ಒಂದು ಬಂದ್ ಕರೆ ಏನಿದೆ, ಇದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಪಕ್ಷಗಳು ಕೂಡ ಬೆಂಬಲವನ್ನ ನೀಡಲಿಲ್ಲ. ಅದರ ಹೊರತಾಗಿ ಬಿಜೆಪಿಯ ನಾಯಕರು ಅವರು ಮಾಡಿದಂತ ಬೈಕ್ ರ್ಯಾಲಿಯಲ್ಲಷ್ಟೇ ಭಾಗವಹಿಸಿದ್ರು. ಜೆಡಿಎಸ್ನವರು ತಟಸ್ಥ ನಿಲುವನ್ನು ಕೂಡ ಪಡೆದುಕೊಂಡಿರುವಂತದ್ದು. ಹಾಗಾಗಿ ಮೊದಲ ದಿನ ಸಿಕ್ಕಂತ ಉತ್ಸಾಹ, ಅಲ್ಲಿ ಸಿಕ್ಕಂತ ಒಂದು ಬೆಂಬಲ ಈಗ ಸಿಕ್ಕಿಲ್ಲ ಅಂತ ಕೂಡ ಹೇಳ್ಬೋದು. ಬಹಳ ಪ್ರಮುಖವಾಗಿ ಆ ರಾಜಕೀಯ
ರಾಜಕೀಯೇತರವಾಗಿ ಕೂಡ ಸಾಕಷ್ಟು ಹಿಂದೂಪರ ಸಂಘಟನೆಗಳು ಇಲ್ಲಿ ನಡೆದಿರುವಂಥದ್ದು. ನಾವು ನಮ್ಮ ಒಂದು ನಿಲುವೇನಿದೆ, ನಮಗೆ ನ್ಯಾಯ ಏನು ಸಿಗಬೇಕಿದೆ, ಅದಕ್ಕಾಗಿ ಹೋರಾಟವನ್ನ ಮಾಡ್ತೀವಿ ಅನ್ನೋ ಒಂದು ಮಾತುಗಳನ್ನು ಕೂಡ ಆಡ್ತಾ ಇರುವಂತದ್ದು ಮಮತಾ. ಇನ್ನೊಂದಷ್ಟು ಜನರನ್ನ ಮಾತಾಡಿಸಿ ಈ ಪ್ರಶ್ನೆನ ಅವ್ರಿಗೂ ಕೂಡ ಪಾಸ್ ಮಾಡಿ ನೋಡಿ ಏನ್ ಹೇಳ್ತಾರೆ, ಆಮೇಲೆ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದಂದ್ರೆ ಯಾವ ರೀತಿ ಅಂತೆ, ಏನ್ ತಯಾರಿ ಆಗಿದೆ ಅದ್ರ ಬಗ್ಗೆ ಕೂಡ ಮಾಹಿತಿ ಪಡ್ಕೊಳ್ತಾ ಹೋಗೋದಾದ್ರೆ ಅಂತ. ಖಂಡಿತ ಮಮತಾ, ಸಾಕಷ್ಟು ಹಿಂದೂಪರ ಕಾರ್ಯಕರ್ತರಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀರಿ, ಅಂದ್ರೆ ರಾಜಕೀಯ ಪಕ್ಷಗಳ ಬೆಂಬಲ ಸಿಕ್ಕಿದ್ರೆ ಇನ್ನೂ ಕೂಡ ಹೋರಾಟ ದೊಡ್ಡ ಮಟ್ಟದ ಆಗ್ತಿತ್ತಾ, ಹೇಗೆ ಅಂತ? ಇರ್ಬೋದು, ನಿಜ ನೀವು ಹೇಳ್ತಾರ ಮಾತು. ಯಾವ ರಾಜಕೀಯ ಪಕ್ಷಗಳ ಸಪೋರ್ಟ್ ಸಿಗಲಿ ಸಿಗದೆ ಹೋಗ್ಲಿ, ನಮ್ಮ ಉದ್ದೇಶ ನಮ್ಮ ಹನುಮನ ಧ್ವಜ ಮತ್ತೆ ಹಾರಾಡಬೇಕು. ಆ ಸಿದ್ಧಾಂತಕ್ಕೆ ನಾವು ಒಗ್ಗಟ್ಟು ಕೆಲಸ ಮಾಡ್ತಾ ಇರೋದು. ಇಲ್ಲೆಲ್ಲ ಬಂದಿರೋರು ಹಿಂದೂ ಭಕ್ತರೇ, ಯಾವ ಪಕ್ಷದ ಭಕ್ತರಲ್ಲ. ಹಾಗಾಗಿ ನಾವು ಕೂಡ ನಮ್ಮ ಹೋರಾಟ ನನ್ನ ಹನುಮನ ಧ್ವಜ ಮತ್ತೆ ಹಾರಾಡೋದಕ್ಕೋಸ್ಕರ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇರ್ತಾರೆ. ಹೋರಾಟ ಆಗುವವರೆಗೆ ಸಾಕಷ್ಟು ದಿನಗಳಿಂದ ಕೂಡ ಹೋರಾಟ, ಅಂದ್ರೆ ಒಂದು ಗ್ರಾಮದ ಸಮಸ್ಯೆ ಇದೀಗ ಇಡೀ ಜಿಲ್ಲೆಯಾದ್ಯಂತ ಹಬ್ಬಿರುವಂತದ್ದು. ಇದಕ್ಕೆ ಯಾವ ರೀತಿ ಬೆಂಬಲ ವ್ಯಕ್ತವಾಗ್ತಾ ಇದೆ ಅಂತ? ನಾವೆಲ್ಲ ಹಿಂದೂ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದೀವಿ. ನಾವೆಲ್ಲ ಹಿಂದೂ ಅನ್ನೋದು ಹೋರಾಟ ಮಾಡ್ತಾ ಇದೀವಿ. ನಾವೇನು ನಮ್ಮ ಹನುಮಾನ್ ಧ್ವಜನ ಇಳಿಸಿದ್ರು ಆ ಹನುಮಾನ್ ಧ್ವಜನ ಹಾರಾಟ ಮಾಡಿಸ್ಲೇಬೇಕು. ಮಾರೋ ತನಕ ನಾವು ಹೋರಾಟನ ನಿಲ್ಲಿಸಲ್ಲ. ಈ ಪ್ರತಿಭಟನೆ ಮುಂದುವರಿಯುತ್ತೆ. ನಾವು ಪ್ರತಿ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಜಿಲ್ಲಾದ್ಯಂತ ನಾವು ಪ್ರತಿಭಟನೆನ ನಾವು ಹೋರಾಟ ಮಾಡೇ ಮಾಡ್ತೀವಿ. ನಾವು ಶ್ರೀರಾಮನ ಧ್ವಜಸ್ತಂಭನ ಹಾರಾಡೋ ತರ ಮಾಡೇ ಮಾಡ್ತೀವಿ. ತಾರ್ಕಿಕ ಅಂತ್ಯ ಸಾಧ್ಯ ಇದೆಯಾ ಅಂತ ಕೇಳಿದ್ದೀನಿ. ತಾರ್ಕಿಕ ಅಂತ್ಯ ನಿಜವಾಗ್ಲೂ ಸಾಧ್ಯ ಇದೆಯಾ ಅಂತ, ಎಷ್ಟು ದಿನ ಹೋರಾಟವನ್ನ ನೋಡೋದಕ್ಕೆ ಸಾಧ್ಯ ಇದೆ, ಎಷ್ಟು ದಿನ ಗ್ರಾಮಸ್ಥರು ಬರೋದಕ್ಕೆ ಸಾಧ್ಯ ಇದೆ? ಸೊ ಲಾಜಿಕಲ್ ಎಂಡ್ ಇದೆಯಾ ಈ ಹೋರಾಟಕ್ಕೆ ಅನ್ನೋದು ಪ್ರಶ್ನೆ. ಖಂಡಿತ ಸರ್, ಇದಕ್ಕೆ ಒಂದು ಅಂತ್ಯ ಇದೆಯಾ? ಪ್ರತಿದಿನ ಹೋರಾಟ ಮಾಡಿದ್ರೆ ಜನರ ಒಂದು ಜೀವನ ಏನಾಗ್ಬೇಕು, ಇದಕ್ಕೇನಾದ್ರು ಅಂತ್ಯ ಸಿಗುತ್ತಾ ಅಂತ? ಇದಕ್ಕೆ ಮುಖ್ಯವಾದರು ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು, ಮಾನ್ಯ SP ಸಾಹೇಬರು ಒಂದು ಶಾಂತಿ ಸಭೆ ಮಾಡಬೇಕು. ದೊಡ್ಡ ಮಟ್ಟದಲ್ಲಿ ಒಂದು ಶಾಂತಿ ಸಭೆ ಮಾಡಿ ಹಿಂದೂ ಕಾರ್ಯಕರ್ತರಿಗೆ ಎಲ್ಲಾರು ಕೂರಿಸಿ ಮಾತಾಡಿ ಪುನಃ ಹನುಮಾನ್ ಧ್ವಜ ಆರಿಸೋಕೆ ಅವಕಾಶ ಮಾಡಿಕೊಡ್ಬೇಕು ಸರ್. ಒಂದು ಶಾಂತಿ ಸಭೆ ಮಾಡಬೇಕು. ನಾನು ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸ್ತಾ ಇದ್ದೀನಿ, ಒಂದು ಶಾಂತಿ ಸಭೆ ಬೇಕು ನಮ್ಗೆ. ಯಾಕೆ ಉಸ್ತುವಾರಿ ಸಚಿವರಾಗ್ಲಿ ಸ್ಥಳೀಯ ಶಾಸಕರಾಗ್ಲಿ ಗ್ರಾಮಕ್ಕೆ ಬಂದು ಶಾಂತಿ ಸಭೆ ಮಾಡ್ತಿಲ್ಲ ಅಂತ? ಅವ್ರಿಗೆ ಹಿಂದೂ ಕಾರ್ಯಕರ್ತರ ಮೇಲೆ ಬೇಕಾಗಿಲ್ಲ, ಅವರಿಗೆ ವೋಟ್ ಮಾತ್ರ ಬೇಕಷ್ಟೇ. ಹಿಂದೂ ಕಾರ್ಯಕರ್ತರ ಮೇಲೆ ಕಾಳಜಿ ಇಲ್ಲ, ಹಿಂದೂ ಬಗ್ಗೆ ಆಸಕ್ತಿ ಇಲ್ಲ. ಅವ್ರೇನಿದ್ರು ಅಲ್ಪಸಂಖ್ಯಾತರು ಓಲೈಕೆಗೋಸ್ಕರ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ. ಒಬ್ಬೊಬ್ಬರ ಮೇಲೆ 2 ಕೇಸ್ ಹಾಕ್ಸಿದ್ದಾರೆ, ಲಾಠಿ ಚಾರ್ಜ್ ಮಾಡಿದ್ದಾರೆ, 144 ಸೆಕ್ಷನ್ ಮಾಡಿದ್ದಾರೆ. ಮುಂದಿನ ಹೋರಾಟ ಹೇಗಿರುತ್ತೆ, ಯಾವ ಹಂತದಲ್ಲಿ ಇರುತ್ತೆ ಮುಂದಿನ ಹೋರಾಟ? ನಮ್ಮ ಹೋರಾಟ ಅರ್ಜುನ ಸ್ತಂಭದ ಮೇಲೆ ಹನುಮಾನ್ ಧ್ವಜ ಆರ್ಸೋ ಗಂಟ ನಮ್ಮ ಹೋರಾಟ ಜಗ್ಗುವುದಿಲ್ಲ. ಪೊಲೀಸರ ಲಾಠಿಗೆ ನಾವು ಎದುರುವುದಿಲ್ಲ, ಗುಂಡಿಗೆ ಎದೆ ಕೊಡ್ತೀವಿ, ಪೊಲೀಸರ ಗುಂಡಿಗೆ ಎದೆ ಕೊಡ್ತೀವಿ. ಸರ್, ಹನುಮ ಧ್ವಜದ ವಿಚಾರದಲ್ಲಿ ರಾಜಕೀಯ ಆಗ್ತಿದ್ದವ ಅಥವಾ ಇದಕ್ಕೇನಾದ್ರೂ ತಾರ್ಕಿಕ ಅಂತ್ಯ ಸಿಗುತ್ತಾ ಅಂತ? ನೋಡಿ, ಹನುಮ ಧ್ವಜ ಕಳೆದ 30 ವರ್ಷದಿಂದನೂ ಕೂಡ ಕೆರಗೋಡ್ನಲ್ಲಿ ಹಾರಿಸ್ಕೊ ಬರ್ತಾ ಇದ್ದಾರೆ. ರಾಷ್ಟ್ರೀಯ ಹಬ್ಬಗಳ ದಿನ ಅಂದ್ರೆ ರಿಪಬ್ಲಿಕ್ ಡೇ ಮತ್ತು ಸ್ವಾತಂತ್ರ್ಯ ದಿನ ರಾಷ್ಟ್ರಧ್ವಜವನ್ನು ಹಾರಿಸಂಥದ್ದು, ಮತ್ತೆ ಕನ್ನಡ ರಾಜ್ಯೋತ್ಸವ ದಿವಸ ಕನ್ನಡ ಧ್ವಜವನ್ನು ಹಾರಿಸಂತ ಪರಿಪಾಠ ಇವತ್ತು ಕೆರಗೋಡು ಜನರಿಗಿದೆ. ಕೆರಗೋಡು ದೇಶಭಕ್ತರಿಗೆ ರಾಷ್ಟ್ರಧ್ವಜ ಬಗ್ಗೆ ಪಾಠ ಮಾಡುವಂತಹ ನೈತಿಕತೆ ಇವತ್ತು ಕಾಂಗ್ರೆಸ್ಗಿಲ್ಲ. ಲಾಲ್ ಚೌಕ್ನಲ್ಲಿ, ಶ್ರೀನಗರದ ಲಾಲ್ ಚೌಕ್ನಲ್ಲಿ ಪಾಕಿಸ್ತಾನದ ಧ್ವಜವನ್ನು ಹಾರಿಬಿಟ್ಟಿದ್ದು ಇದೇ ಕಾಂಗ್ರೆಸ್ ಪಕ್ಷ. ಅದನ್ನು ಇಳಿಸಕ್ಕೆ ನರೇಂದ್ರ ಮೋದಿ ಅವರೇ ಬರಬೇಕಾಯ್ತು. ಹೇಳಿ, ನರೇಂದ್ರ ಮೋದಿ ಅವರೇ ಬರಬೇಕಾಯ್ತು. ಖಂಡಿತ. ಯಾಕೆ ನಮ್ಮ ಬಹುಸಂಖ್ಯಾತ ಭಾವನೆಗಳಿಗೆ ಧಕ್ಕೆ ತರುವಂತ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಮತ್ತೆ ನಾವು ಹನುಮ ಧ್ವಜವನ್ನ ಹಾರಿಸಕ್ಕೆ ಅನುಮತಿ ಕೊಡಬೇಕು ಅಂತೇಳಿ ನಾವು ಮನವಿ ಮಾಡ್ತೀವಿ. ಮಮತಾ, ಇದಿಷ್ಟು ಕೂಡ ಇವರ ಆಕ್ರೋಶ. ಅಂದ್ರೆ ತಾರ್ಕಿಕ ಅಂತ್ಯವನ್ನ ಉಸ್ತುವಾರಿ ಸಚಿವರು, ಸ್ಥಳೀಯ ಶಾಸಕರು ಕೊಡಬೇಕು. ಯಾಕಂದ್ರೆ ಅವರೇ ಈ ವಿಚಾರದಲ್ಲಿ ರಾಜಕೀಯವನ್ನ ಮಾಡಿದವರು. ಹಾಗಾಗಿ ಅವರೇ ಇದಕ್ಕೆ ತಾರ್ಕಿಕ ಅಂತ್ಯವನ್ನ ಕೊಡಬೇಕು, ಗ್ರಾಮದಲ್ಲಿ ಶಾಂತಿ ಸಭೆಯನ್ನ ಮಾಡಬೇಕು ಅನ್ನೋದು ಕೂಡ ಇವರ ಆಗ್ರಹ ಆಗಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ವಿನಯ್ ತಮ್ಮ ಮಾಹಿತಿಗಾಗಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್.